ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಓದುಮ್ ಕುತೀರಾ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಇನ್ನೂ ಹಲವಾರು ಮಾಹಿತಿಗಳು ಮತ್ತು ರನ್ನಿಂಗ್ ಟೈಮ್, ಬಿಡುಗಡೆ ಆಗಿದ್ದ ದಿನಾಂಕ, ಪ್ರೊಡಕ್ಷನ್ ಕಂಪನಿ, ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ. ಮೊದಲು ಈ ಮೂವಿಯ ಡೈರೆಕ್ಟರ್ ಬೈ ಅಲ್ತಾಫ್ ಸಲೀಂ. ಹಾಗೆಯೇ ರನ್ನಿಂಗ್ ಟೈಮ್ 151 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಆಸಿಫ್ ಉಸಾಮ್ ಪ್ರೊಡಕ್ಷನ್. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಆಗಸ್ಟ್ 29, 2025 ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಫಹದ್ ಫಾಸಿಲ್, ಕಲ್ಯಾಣಿ ಪ್ರಿಯಾನ್, ದರ್ಶನ್, ರೇವತಿ ಪಲ್ಲಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ, ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಫಹದ್ ಫಾಸಿಲ್ ಅವರು ಹೀರೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಇಲ್ಲಿ ಹೀರೋಯಿನ್ ಆಗಿ ಕಲ್ಯಾಣಿ ಪ್ರಿಯದರ್ಶಿನಿ ಅವರು ಹೀರೋಯಿನ್ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಫಹದ್ ಫಾಸಿಲ್ ಫ್ಯಾನ್ಸ್ಗಳು ತುಂಬ ಇಷ್ಟನೇ ಪಟ್ಟಿದ್ದಾರೆ ಈ ಮೂವಿಗಂತೂ. ಇದೊಂದು ಲವ್ ಸ್ಟೋರಿ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಸಾಂಗ್ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅಲ್ಟಿಮೇಟ್ ಆಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಗಂತೂ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ತುಂಬಾ ಇಷ್ಟವಾಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಎಲ್ಲರೂ ಕೂಡ ಒಂದು ಮೆಚ್ಚುಗೆಯನ್ನು ಕೊಡ್ತಿದ್ದಾರೆ. ಮತ್ತು ರೇವತಿ ಅವರು ಕೂಡ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಅವರು ಸೈಡ್ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ, ಅವರು ಕೂಡ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಎಲ್ಲರೂ ಆ್ಯಕ್ಟರ್ಸ್ಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಒಳ್ಳೆಯ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಒಂದನೇ ಸ್ಟೋರಿ ಹೇಳೋದಾದರೆ, ಆರಿಫ್ ಅನ್ನೋ ವ್ಯಕ್ತಿ ಇರ್ತಾರೆ. ಆರಿಫ್ಗೆ ಅವರಿಗೆ ತಂದೆ ತಾಯಿ ಇರ್ತಾನೆ. ಆರಿಫ್ ಒಂದು ಫ್ರೆಂಡ್ಶಿಪ್ಗೆ ತುಂಬ ಒಂದು ವ್ಯಾಲ್ಯೂವನ್ನು ಕೊಡ್ತಾರೆ ಅಂತಲೇ ಹೇಳಬಹುದು. ಫ್ರೆಂಡ್ಶಿಪ್ ಅಂದರೆ ತುಂಬ ಇಷ್ಟ ಅವನಿಗೆ, ಆರಿಫ್ಗೆ. ಆರಿಫ್ ಅವನ ಸ್ನೇಹಿತರ ಜೊತೆ ಎಂಜಾಯನ್ನು ಮಾಡಿಕೊಂಡು ಜೀವನವನ್ನು ತುಂಬ ಆರಾಮಾಗಿ ಕಳೀತಾ ಇರ್ತಾನೆ. ಒಂದು ದಿನ ಏನಾಗುತ್ತೆ ಅಂದರೆ, ಅವನು ಡ್ರಿಂಕ್ಸನ್ನು ಮಾಡಿಕೊಂಡು ಗಾಡಿಯನ್ನು ತಗೊಂಡು ಬರ್ತಾ ಇರ್ತಾನೆ. ಅವನು ಬಂದು ಒಂದು ಮರಕ್ಕೆ ತಗೊಂಡು ಬಂದು ಡ್ಯಾನ್ಸ್ ಹೊಡೆದು ಹೊಡೆದಾಗ ಏನೂ ಅಷ್ಟೊಂದು ಏಟಾಗೋದಿಲ್ಲ. ಮತ್ತು ಕೆಳಗಡೆ ಇಳಿದು ಅಲ್ಲಿಂದ ಒಂದಿಷ್ಟು ದೂರಗಳ ಕಾಲ ನಡ್ಕೊಂಡು ಹೋಗ್ತಾನೆ. ಅಲ್ಲಿಂದ ಬಿದ್ದೋಗ್ತಾನೆ. ಅಲ್ಲಿನ ವ್ಯಕ್ತಿಗಳು, ಅದರ್ ಪೀಪಲ್ಗಳು ಬಂದು ಅವನನ್ನು ಎತ್ತಿ
ಒಂದು ಕಡೆ ಕುಣಿಸಿ ಅವನ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಹಿತಿಗಳನ್ನು ಅವರ ಮನೆಯವ್ರಿಗೆ ಫೋನ್ ಮಾಡಿ, ಅವ್ರ ಮನೆಯವರು ಯಾರೂ ಕೂಡ ಎತ್ತಿರೋದಿಲ್ಲ ಫೋನ್ನ, ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿರ್ತಾರೆ. ಅವ್ರು ಫೋನ್ ಮಾಡಿ ಎತ್ತಿ ತಗೊಂಡು ಬಂದು ಅವನನ್ನು ಆಸ್ಪತ್ರೆಗೆ ಸೇರಿಸಿ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾರೆ. ಅವ್ರ ತಂದೆ ತಾಯಿನೂ ಕೂಡ ಬರ್ತಾರೆ, ಮಾತಾಡ್ತಾರೆ, ಮತ್ತು ಅವನಿಗೇನೂ ಆಗಿರೋದಿಲ್ಲ ಜಾಸ್ತಿ. ಮತ್ತು ಡಾಕ್ಟರು ಕೂಡ ಏನೂ ಆಗಿಲ್ಲ, ಸಮಸ್ಯೆ ಒಂದು ಇಂಜುರಿ ಆಗಿದೆ, ಅದೊಂದು ಸರಿಯಾಗುತ್ತೆ ಅಂತೇಳಿ ಹೇಳಿರ್ತಾರೆ. ಮತ್ತು ಸರಿ ಅಂತೇಳಿ ಅವರು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಏನಾಗುತ್ತೆ ಅಂದರೆ ಆರಿಫು ಅವರ ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿರ್ತಾನೆ. ಮತ್ತು ಅವರಿಬ್ಬರು ಕೂಡ ತುಂಬಾ ಪ್ರೀತಿಯನ್ನು ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರು ಕೂಡ ಒಂದು ದಿನ ಭೇಟಿಯನ್ನು ಕೂಡ ಹಾಕಿರ್ತಾರೆ, ಮಾತುಕತೆಯನ್ನು ಚೆನ್ನಾಗಿ ನಡೆಸ್ತಾ ಇರುತ್ತೆ. ಮತ್ತು ಅವರಿಬ್ಬರು ಕೂಡ ಯಾವುದೇ ರೀತಿ ಬೇರೆಯವ್ರ ಜೊತೆ ರಿಲೇಷನ್ಶಿಪ್ ಇಟ್ಕೊಂಡಿರೋದಿಲ್ಲ, ಅದು ಅವರಿಬ್ಬರ ಮೇಲೆ ನಂಬಿಕೆ ಇಟ್ಕೊಂಡಿರುತ್ತೆ. ಆದರೆ ಆ ಹುಡುಗಿ ಮಾತ್ರ ಬೇರೆ ಒಂದು ಹುಡುಗನ ಜೊತೆ ಮಾತಾಡ್ತಿರೋದು ಗೊತ್ತಾಗುತ್ತೆ. ಅವನು ತುಂಬ ಬೇಜಾರನ್ನು ಮಾಡಿಕೊಂಡು ಬೇರೆ ಕಡೆ ಹೊರಟೋಗಿರ್ತಾರೆ. ಆ ಹುಡುಗಿ ಎಷ್ಟೇ ಫೋನ್ ಮಾಡ್ರು ಆರಿಫು ಎತ್ತೋದಿಲ್ಲ ಫೋನನ್ನು. ಇದರಿಂದ ತುಂಬ ಬೇಜಾರನ್ನು ಮಾಡಿಕೊಂಡು ಆ ಹುಡುಗಿ ಅವನ ಹತ್ರ ಹೋಗಿ ಕೇಳ್ತಾಳೆ, ಯಾಕೆ ಆರಿಫು ಫೋನ್ ಎತ್ತಿಲ್ಲ ಅಂತೇಳಿ ಅವ್ರ ಫ್ರೆಂಡ್ಸ್ ಜೊತೆ ಕೇಳಿದಾಗ ಆರಿಫು ಫ್ರೆಂಡ್ಸ್ಗಳು ಹೇಳ್ತಾರೆ, ಈ ರೀತಿಯೆಲ್ಲ ಮಾಡ್ದಿದೆಯಲ್ಲ ನೀನು, ಅವನ ಜೊತೆ ಮಾತಾಡ್ತಿರೋ ಕಾರಣದಿಂದ ಅವನು ನೋಡಿದ್ಬಿಟ್ಟ, ಅದರಿಂದ ಆರಿಫ್ಗೆ ತುಂಬ ಬೇಜಾರನ್ನು ಮಾಡ್ಕೊಂಡು ಫೋನ್ ಎತ್ತಿಲ್ಲ ಅಂತೇಳಿ ಹೇಳ್ತಾರೆ. ಮತ್ತು ಆರಿಫನ್ನ ಒಂದು ಮಾಡಬೇಕು ಅಂತೇಳಿ ಅವ್ರ ಫ್ರೆಂಡ್ಸ್ಗಳು ಕೂಡ ನಿರ್ಧಾರವನ್ನು ಮಾಡ್ತಾರೆ. ಕೆಲವು ದಿನಗಳ ನಂತರ ಚೆನ್ನಾಗಿ ನಡೀತಾ ಇರುತ್ತೆ. ಆಮೇಲೆ ಅವರಿಬ್ಬರಿಗೂ ಒಂದು ಗಿಫ್ಟನ್ನು ಕೊಟ್ಟಿರ್ತಾರೆ ಫ್ರೆಂಡ್ಸ್ಗಳೆಲ್ಲ ಸೇರಿ. ಏನಕ್ಕೆ ಅಂದರೆ ಅವರಿಗೆ ಇಬ್ಬರನ್ನೂ ಕೂಡ ಒಟ್ಟಿಗೆ ಕರೆದಿರ್ತಾರೆ, ಒಂದೇ ಪಾರ್ಟಿಯಲ್ಲಿ ಜಾಯಿನ್ ಕೂಡ ಆಗಿರ್ತಾರೆ, ಎಲ್ಲರೂ ಕೂಡ ಎಂಜಾಯನ್ನು ಮಾಡ್ತಿರ್ತಾರೆ. ಅವರಿಬ್ಬರಿಗೂ ಮಾತ್ರ ಸಪ್ರೇಟ್ ಒಂದು ಗಿಫ್ಟನ್ನು ಕೊಟ್ಟು ಅವರಿಗೆ ಖುಷಿಯನ್ನು ಮಾಡ್ತಾರಂಗೆ ಮಾಡುತ್ತಾರೆ. ಆದರೆ ಅದು ಆಗೋದಿಲ್ಲ. ಆರಿಫ್ಗೆ ಒಂಚೂರು ಇಷ್ಟ ಇರುತ್ತೆ, ಅಲ್ಲಿಂದ ಹೋಗೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ಹುಡುಗಿನೂ ಕೂಡ ತಪ್ಪಾಗಿದೆ ಅಂತೇಳಿ ಅವ್ರ ಕ್ಷಮೆಯನ್ನು ಕೇಳಿ, ಮತ್ತು ಅವ್ರ ಫ್ರೆಂಡ್ಸು ಬೇರೆ ರೀತಿ ಎಲ್ಲ ಅಂತೇಳಿ ಅವರಿಬ್ಬರು ಕೂಡ ಸಮಾಧಾನವನ್ನು ಮಾಡಿಕೊಂಡು ಅವರಿಬ್ಬರು ಕೂಡ ಮದುವೆಗೆ ತಯಾರಾಗ್ತಾರೆ. ಅವರಿಬ್ಬರು ತಂದೆ ತಾಯಿನೂ ಕೂಡ ಒಪ್ಕೋತಾರೆ, ಮದುವೆಯನ್ನು ಕೂಡ ಆಗ್ತಾರೆ. ಅವರ ಫ್ರೆಂಡ್ಸ್ಗಳು ಕೂಡ ತುಂಬ ಎಂಜಾಯನ್ನು ಮಾಡಿಕೊಂಡು ಜೀವನವನ್ನು ಕಳೆಯೋದೇ ಈ ಮೂವಿಯ ಸ್ಟೋರಿ. ಮತ್ತು ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.